ಜೈಲಂಗಳದಿ ಜೀವವಿಲ್ಲದ ಜಯಂತಿಯಂತೆ 3 ತಿಂಗಳ ಕಾಲ ನೂಕಿದ ಪಂಜರದಿಂದ ಬಿಡುಗಡೆಯಾಗಿ ಬಂದ ಪಕ್ಷಿ ವಿಷಕಂಠ. ಮೊದಲು ನಿನ್ನ ಕೊಲೆ, ನಂತರ ಇಲ್ಲ ಇಲ್ಲ ಮೊದಲು ನನ್ನ ತಂದೆ ತಂಗಿಯರ ದರ್ಶನ, ನಂತರ ನಿನ್ನ ಪ್ರಾಣಾಪಹರಣ, ಮತ್ತೆ ಜೈಲಿಗೆ ಪಯಣ. ಪಣ ತೊಟ್ಟು ಬಂದ ಈ ಜಗದೀಶನಿಂದಲೇ ನಿನ್ನ ಮರಣ. ಅಪ್ಪ ಬಂದೆ ನಿನ್ನ ಪಾದಕ್ಕೆರಗಿ ಕ್ಷಮೆ ಕೇಳಲು. ಕ್ಷಮಿಸು ತಂದೆ, ಕ್ಷಮಿಸು. ಯಾರೂ ಇಲ್ಲ, ಕಿಲಿ ಹಾಕಿದ್ದಾರಲ್ಲ, ಎಲ್ಲಿ ಹೋದರು? ದುಡಿಯುವ ಮಗನೇ ದೂರಾದನೆಂದು ಭಾವಿಸಿ ಊರನ್ನೇ ಬಿಟ್ಟು ಹೋದರೇನು? ಮನೆಯಲ್ಲಿ ಯಾವ ವಸ್ತುವೂ ಇಲ್ಲ. ಓಹೋ, ಬಹುಶಃ ಈ ಮನೆ ಮಾರಾಟ ಮಾಡಿ ಮಗಳ ಮದುವೆ ಮಾಡಿರಬಹುದು. ಹಾಗಾದರೆ ನನ್ನ ತಂದೆ ಎಲ್ಲಿರಬಹುದು? ಏನೇ ಆಗಲಿ, ಮೊದಲು ತಂದೆ ತಂಗಿಯರ ಶೋಧ ಮಾಡಲೇಬೇಕು. ಯಾರು ಜಗಜೇಶ ನೀವು? ಹೌದು ಪಂಪಾಪತಿ, ನನ್ನ ತಂದೆ ತಂಗಿಯರಲ್ಲಿ ಮನೆಯಲ್ಲಿ ಕಾಣುತ್ತಿಲ್ಲವಲ್ಲ. ಅಯ್ಯೋ, ಏನಾದರೂ ಗೊತ್ತಿದೆಯೋ ಅವರ ವಿಷಯ? ಅಯ್ಯೋ ಪಾಪ, ನಿನಗೆ ಇನ್ನೂ ವಿಷಯ ತಿಳಿದಿಲ್ವಾ? ಪಾಪ ಹೀಗಾಗಿ ಬಾರಿಟ್ಟ. ಏನಾಯ್ತು ಪಂಪಾಪತಿ, ಬೇಗ ಹೇಳು. ನೀ ಜೈಲಿ ಸೇರಿದಾಗ ಕಲಿವತ್ತಿನಲ್ಲಿ ನಿಮ್ಮಪ್ಪ ಸತ್ತು ಹೋದ, ನಿನ್ನ ತಂಗಿ ಅದಲ್ಲೇ ಹೋದಳು. ಪಾಪ ಹೀಗಾಗಿ ಬಾರಿಟ್ಟ. ಮೂರು ತಿಂಗಳಿಂದಲೂ ಮರೆಯಾದ ಮಮತೆಯ ಪಿತನ ಮುಖ ನೋಡಬೇಕಂತ ಓಡಿ ಬಂದ ಇಲ್ಲಿನ ಮಗನಿಗೆ ಕೇಳಿದೆ ಇಲ್ಲ ದುರ್ಮರಣದ ಸಿಡಿಲು ವಾರ್ತೆ. ಅಪ್ಪ ಕಳ್ಳರ ತಂದೆಯಾಗಿ ಬಾಳಬಾರದೆಂದು ಕಣ್ಣು ಮುಚ್ಚಿದೆಯಲ್ಲಪ್ಪ. ಇನ್ಯಾರಿಗೆ ಅಪ್ಪ ಎಂದು ಕರೆಯಲಿ? ಜನ್ಮ ಕೊಟ್ಟ ಪಿತನ ಋಣ ತೀರಿಸಲು ಪಾಪಿ ನಾನು. ಅಪ್ಪ ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ. ನನ್ನ ಮುದ್ದು ತಂಗಿ ಅದೆಲ್ಲಿ ಮಾಯವಾದಳು? ದೇವ, ನನಗೇಕೆ ಈ ದುರ್ಬುದ್ಧಿ ನೀಡಿದೆಯಪ್ಪ? ಕಳ್ಳನಾಗುವಂತೆ ನನ್ನನ್ನು ಏಕೆ ಪ್ರೇರೇಪಿಸಿ? ನಾನು ಕಳ್ಳನಾದರಿಂದಲೇ ನನ್ನ ತಂದೆ ಸತ್ತು ಹೋದ. ನನ್ನ ತಾಯಿ ಇದಕ್ಕಿಲ್ಲದ ಹಕ್ಕಿಯಂತೆ ಅದೆಲ್ಲಿ ಹೋಯಿತೋ ಏನು? ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಯಾರು ಜಗಜೇಶ? ಈಗ ಯಾಕೆ ಅಳುತ್ತೀರ? ಯಾರು? ರಂಗಣ್ಣ. ರಂಗಣ್ಣ, ನನ್ನ ತಂಗಿ ಎಲ್ಲಿದ್ದಾಳೆ? ಹೇಳು ರಂಗಣ್ಣ, ಹೇಳು. ಈಗೇಕೆ ಹುಚ್ಚಿನಂತ ಮಾತಾಡ್ತೀಯ? ಜಗಜೇಶ, ನಿನ್ನ ತಂಗಿ ಸತ್ತು, ನಿನ್ನ ತಂಗಿ ಸುಖವಾಗಿದ್ದಾಳೆ. ಈಗ ಅವಳು ಕಾಲೇಜ್ ಪ್ರೊಫೆಸರ್ ಆಗಿದ್ದಾಳೆ. ಅವಳ ಬಗ್ಗೆ ನೀ ಚಿಂತಿಸಬೇಡ. ಏನು? ನನ್ನ ತಂಗಿ ಮದುವೆಯಾದಳೆ? ನನ್ನ ಒಪ್ಪಿಗೆ ಇಲ್ಲದೆ ಅವಳು ತಾನಾಗಿಯೇ ಮುನ್ನುಗ್ಗಿ ಮದುವೆ ಮಾಡಿಕೊಳ್ಳುವುದಿಲ್ಲ. ಇದು ಸುಳ್ಳು. ಜಗಜೇಶ, ಕಳ್ಳರಿಗೆ ಕಣ್ಣಿಗೆ ಎಲ್ಲ ಸುಳ್ಳಾಗ ಕಾಣಿಸ್ತೈತೆ. ನಾನೇಕೆ ಸುಳ್ಳು ಹೇಳ ಪುಣ್ಯಾತ್ಮ? ಅಲ್ಲಿ ನೋಡು, ನಿನ್ನ ತಂಗಿಯ ಗಂಡ ಬರ್ತಿದ್ದಾರೆ. ಗಾಡಿ ಬಿಟ್ಟು ನಿಲ್ಲಬಾರದೆ? ಆಗಲಿ ಸರ್. ಅವರೇನನ್ನು ನೋಡುತ್ತಾ ನಿಂತರು. ಬೀದಿಯಲ್ಲಿ ನಿಂತ ಭಿಕ್ಷುಕರನ್ನು ನೋಡುತ್ತಾ ನಿಂತರೆ ಮನೆ ಮುಟ್ಟಲು 3 ಗಂಟೆ ಆಗುತ್ತದೆ. ಇರಲಿ ಬಾಬಾ, ಹೋಗುವ.
ಭಿಕ್ಷುಕ ಹ? ಅಯ್ಯೋ ಪಾಪ, ಮರೆತು ಬಿಟ್ಟಿದೆ ಮಳ್ಳು ಹುಡುಗ. ಹಿಂದೊಮ್ಮೆ ನಾನು ನೀಡಿದ ಭಿಕ್ಷೆಯನ್ನು ಇಂದು ಭಿಕ್ಷುಕನಾಗಿ ಕಾಣುವುದು ಸ್ವಾಭಾವಿಕ. ಆಗಲಿ, ತಂಗಿಯ ಗಂಡನೆಂದು ತಾಳಿಕೊಂಡೆ. ಸಮಯ ಬಂದಾಗ ತಿಳಿಸುವೆ ಯಾರು ನಿಜವಾದ ಭಿಕ್ಷುಕರೆಂಬುದನ್ನು. ಪರಮೇಶ್ವರ, ದುರಾಲೋಚನೆಯಿಂದ ದುಷ್ಟ ಕಾರ್ಯದಲ್ಲಿ ಅಡಿಯಿಟ್ಟ ಈ ಅವಿವೇಕಿಯ ವಿಚಾರಧಾರೆಯಲ್ಲಿ ಕರುಣಿಸಲಿಲ್ಲ. ಇಲ್ಲ, ತಪ್ಪುಗಾರ ನೀನಲ್ಲ. ತಪ್ಪುಗಾರ ತಪ್ಪು ಮಾಡಿದವನಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಆದರೆ ನಾನೀಗ ಅನಾಥ, ನನಗ್ಯಾರೂ ದಿಕ್ಕಿಲ್ಲ. ತಂಗಿ, ನಿನ್ನ ಸುಂದರವಾದ ದಾಂಪತ್ಯ ಜೀವನಕ್ಕೆ ಧಕ್ಕೆ ತರುವ ಪಿಸಾಚಿ ನಾನಲ್ಲಮ್ಮ. ನಿನ್ನ ಸುಂದರವಾದ ದಾಂಪತ್ಯ ಜೀವನಕ್ಕೆ ಧಕ್ಕೆ ತರುವ ಪಿಸಾಚಿ ನಾನಲ್ಲಮ್ಮ. ಸುರಕ್ಷಿತವಾಗಿ ಸಾಗಿದ ನಿನ್ನ ಸಂಸಾರ ದೋಣಿಯನ್ನು ಉರುಳಿಸುವ ಉದ್ದಟ ನಾನಲ್ಲ ತಂಗಿ, ನಾನಲ್ಲ. ಸಾವಿತ್ರಿ ನನ್ನ ತಂಗಿಯಲ್ಲ, ನಾನವಳ ಅಣ್ಣನಲ್ಲ. ಅಣ್ಣನೆಂಬ ಅಂಜಿಕೆ ಇಲ್ಲದೆ ತುಂಬಿದ ತಾರುಣ್ಯದ ದಾಹ ನೀಗಿಸಿಕೊಳ್ಳುವ ಮನಸ್ಸು ಕಲಗಿಕೊಂಡ ಕಳಂಕಿನಿ, ಹೃದಯವಿಲ್ಲದ ವಿಶ್ವಾಸ ಘಾತಕಿ. ಪರಿಶುದ್ಧವಾಯಿತು ನಿಮ್ಮ ಆತ್ಮ. ಮಂಜುಳ, ಅಂದು ನಿಮ್ಮ ಮಾತಿಗೆ ಬೆಲೆ ಕೊಡದೆ ಅಪಕೀರ್ತಿಗೆ ಗುರಿಯಾಗಿ ಅಪ್ಪನನ್ನು ಕಳೆದುಕೊಂಡ ಈ ಅಧಮನನ್ನು ಕ್ಷಮಿಸುತ್ತೀರಾ? ಜಗದೀಶ್, ಎಂಥ ಮಾತುಗಳನ್ನು ಆಡ್ತಿದ್ದೀರಿ ನೀವು. ನೋಡಿ, ನಿಮ್ಮ ಹಣೆ ಬರದಲ್ಲಿ ಆ ಬ್ರಹ್ಮ ಇದೇ ರೀತಿ ಆಗಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೋಗಿ ಬಿಡಿ. ಅಂದು ನಾ ಕೊಟ್ಟ ಪತ್ರಕ್ಕೆ ನಿಮ್ಮ ಉತ್ತರ ಏನೆಂದು ಉತ್ತರಿಸಲಿ ಮಂಜುಳಾ ದೇವಿ? ಕಳ್ಳತನವನ್ನು ಬಿಟ್ಟು ಉತ್ತಮರಾಗಿ ನನ್ನ ಕೈ ಹಿಡಿತೀನಿ ಎಂದು ಉತ್ತರಿಸಿದ್ರೆ ಸಾಕು. ಕಡು ಬಡವ ನಾನು, ಕಳ್ಳ ನಾನು. ನಿನ್ನ ಕೈ ಹಿಡಿಯುವ ಮನಸ್ಸು ಮಾಡಿ ಕೆಂಡದಂತಹ ನಿನ್ನ ತಂದೆಯ ಕ್ರೋಧಾಗ್ನಿಯಲ್ಲಿ ಬೆಂದು ಹೋಗಲೇನು? ಅಲ್ಲದೆ ತಮ್ಮಂತ ಶ್ರೀಮಂತರ ಪುತ್ರಿ ಒಬ್ಬ ಕಳ್ಳನ ಕೈ ಹಿಡಿಯುವುದೆಂದರೆ? ನೋಡಿ, ಮಾತಿಗೂ ಸಿರಿವಂತಿಕೆಯಿಂದ ನನ್ನನ್ನು ದೂರ ಕರೆಸಬೇಡಿ. ಮೇಲಾಗಿ ಹಿಂದೆ ಕಾಲೇಜಿನಲ್ಲಿ ನಾವಿಬ್ರು ಒಟ್ಟಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಆಗ ನಿಮ್ಮ ಹೃದಯ ಹುಚ್ಚಿದ್ದು ಕುಡಿದು ಹೇಳುತ್ತದೆ, ಈ ಮಂಜುಳ ಯಾರು ಎಂದು. ಕಳೆದ ದಿನಗಳನ್ನು ನೆನೆದು ಕಳವಳ ಪಡುವುದಕ್ಕಿಂತ ಕೈ ಬೀಸಿ ಕರೆದು ಶ್ರೀಮಂತನ ಸದಿಯಾಗಿ ಸಾಗಿ ಹೋಗುವುದೇ ಒಳಿತು. ನೋಡಿ, ಒತ್ತಾಸೆಗಳ ಅಂತರವನ್ನ ನೀವು ನನ್ನ ಮುಂದೆ ಹೇಳಬೇಡಿ. ಯಾಕೆಂದ್ರೆ ಈ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರೋ ಪ್ರೀತಿಯನ್ನ ಯಾವತ್ತೂ ದೂರ ಮಾಡಿಲ್ಲ, ದೂರ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಂತೂ ಕಳ್ಳನ ಸದಿಯಾಗಿ ಬಾಳಬೇಕೆಂದು ನಿಮ್ಮ ಇಚ್ಛೆ, ಅಂತೂ ಕಳ್ಳತನವನ್ನ ಮುಂದುವರಿಸಬೇಕೆಂಬುದು ನಿಮ್ಮ ಇಚ್ಛೆನು? ಮತ್ತೇನು ಮಾಡಲಿ ಮಂಜುಳ? ಕಷ್ಟಪಟ್ಟು ಸಂಪಾದಿಸಿದ ಕೈ ಕಸಬು, ಅದನ್ನು ಬಿಟ್ಟು ಮತ್ತೇನು ಮಾಡಬೇಕು? ದುಡಿಬೇಕು, ಈ ಸಮಾಜದಲ್ಲಿ ಬೆಲೆ ಬರುವಂತೆ ಮಾಡಿಕೊಳ್ಬೇಕು. ದುಡಿಸಿಕೊಳ್ಳುವ ದಣಿ ಬೇಕಲ್ಲ. ನೋಡಿ, ದುಡಿಯಬೇಕೆಂದು ಛಲತೊಟ್ಟು ನಿಂತ್ರೆ ದುಡಿಸಿಕೊಳ್ಳೋರು ಸಿಗ್ತಾರೆ. ಅಂದಾಗ ನೀವು ದುಡಿಲೇಬೇಕು. ಮಂಜುಳ, ಕಳ್ಳನೆಂಬ ಕಳಂಕದ ನಾಮಫಲಕವಿರುವಾಗ ಅದ್ಯಾರು ನನ್ನನ್ನು ದುಡಿಸಿಕೊಳ್ಳುತ್ತಾರೆ? ಒಮ್ಮೆ ದುಷ್ಟ ನೆನೆಸಿಕೊಂಡ ಮನುಷ್ಯ ಪಶ್ಚಾತ್ತಾಪದಿಂದ ಪರಿಶುದ್ಧನಾದರೂ ಕೂಡ ಈ ಸಮಾಜದಲ್ಲಿ ದುಷ್ಟನೆನ್ನುವ ಹೆಸರು ಮಾತ್ರ ಶಾಶ್ವತವಾಗಿಯೇ ಉಳಿಯುತ್ತೆ. ಅಂದಾಗ ನನ್ನಂತವನನ್ನು ಯಾರು ದುಡಿಸಿಕೊಳ್ಳುತ್ತಾರೆ? ನೀವು ಈ ದುರ್ವಿಚಾರದಿಂದ ದೂರ ಬರ್ತೀನಿ ಅಂದ್ರೆ ನಮ್ಮ ತಂದೆಯವರಿಗೆ ಹೇಳಿ ನಿಮಗೆ ನೌಕರಿ ಕೊಡಿಸೋ ಜವಾಬ್ದಾರಿ ನನ್ನದು. ಆಯ್ತು, ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನೌಕರಿ ಕೊಡಿಸ್ತೀನಿ. ಹಾಗಾದರೆ ಆಗಬಹುದು. ಇಂದಿನಿಂದ ಕಳ್ಳತನ ಬಿಟ್ಟು ಬಿಡುತ್ತೇನೆ. ಸತ್ಯವಾಗಿಯೂ. ಅಂತೂ ನನ್ನ ಮನ ಗೆತ್ತು ನಿಮ್ಮ ಹೃದಯ ಗೆದ್ದ ಗೌರಿ ನಾನು. ಮತ್ತೆ ಕಳ್ಳನ ಹೃದಯವನ್ನು ಗೆದ್ದ ನೀನು.
ಹೌದಲ್ರಿ? ಜಗದೀಶ, ಹುಚ್ಚ ಸೋಲನ್ನೊಪ್ಪಿಕೊಂಡೆಯ? ಅಯ್ಯೋ, ಪ್ರಾಣಿ ಜೀವನವೇ ಆದಿಯಿಂದಲೂ ಅತೃಪ್ತಿಯಿಂದ ಬಿಗಿಯಲ್ಪಟ್ಟಿದೆ. ವಿಧಿಯು ನಿನ್ನ ಬಾಳನ್ನು ಬರಡು ಮಾಡಿದೆ. ಮುಗ್ಧ ಹೃದಯಕ್ಕೆ ಮರುಳಾಗಿ ಮಂದಮತಿಯಿಂದ ಕಳ್ಳತನ ಬಿಟ್ಟೆ ಎಂದು ಹೇಳುವೆಯ? ಜಗದೀಶ, ಕ್ಷಮಾದಲ್ಲಿ ಇನ್ನು ನಿನಗೆ ಬೆಲೆ ಇಲ್ಲ. ನಿನ್ನ ಮೂಲ ಕಾಯಕನಿಂದಲೇ ಜೀವನ ಸಾಗಿಸು. ಹೌದು, ನಾನು ಎಷ್ಟು ಒಳ್ಳೆಯವನಾದರೂ ಜನ ಕಳ್ಳನೆನ್ನದೇ ಬಿಡರು. ಜಗದೀಶ, ಹೆಣ್ಣಿಗೆ ಆದರವೆಷ್ಟು ಕಳಂಕವೋ ಗಂಡಿಗೆ ಅಷ್ಟೇ ಕಳಂಕ. ಒಮ್ಮೆ ಕಳ್ಳನೆಂದು ಪ್ರಸಿದ್ಧಿ ಪಡೆದ ನೀನು ಕಳ್ಳತನ ಬಿಟ್ಟು ಕಷ್ಟ ಕಾರ್ಯಕ್ಕೆ ಕೈ ಹಾಕಿ ದುಡಿದರೂ ಕಳ್ಳನೆಂಬ ಹೆಸರು ತಪ್ಪದು ನಿನಗೆ.
ಹೌದು, ಕಳ್ಳತನ ಬಿಡಬೇಕು, ಕಷ್ಟಪಟ್ಟು ದುಡಿಯಬೇಕು, ಒಳ್ಳೆಯವನೆನಿಸಿಕೊಳ್ಳಬೇಕು. ಈ ಸಮಾಜದಲ್ಲಿ ನಾನು ಸಂಪನ್ನನಾಗಿ ಬಾಳಬೇಕು. ಹುಚ್ಚು ಕಲ್ಪನೆ. ಹಿಂದೆ ಕೆಟ್ಟವರಾಗಿ ಬಾಳಿದವರು ಇಂದು ಒಳ್ಳೆತನದಿಂದ ಅದೆಷ್ಟೋ ಜನರು ತಮ್ಮ ಬಾಳು ಸಾಗಿಸಿಲ್ಲ. ಕೆಟ್ಟ ಕಾರ್ಯ ಬಿಟ್ಟು ಒಳ್ಳೆಯವನಾಗು. ಹೌದು 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 ಹೌದು, ಕಳ್ಳತನ ಬಿಡಬೇಕು. ಇಲ್ಲ, ಕಳ್ಳತನ ಬಿಡಲಾರೆ. ಕಳ್ಳತನ ಬಿಡಬೇಕು, ಮೈ ಮುರಿದು ದುಡಿಯಬೇಕು, ಒಳ್ಳೆಯವನೆನಿಸಿಕೊಳ್ಳಬೇಕು. ಈ ಸಮಾಜದಲ್ಲಿ ನಾನು ಸಂಪನ್ನನಾಗಬೇಕು. ಮಂಕೆ, ಹೆಣ್ಣು ಹೇಳಿದ ಹಿತನುಡಿಗೆ ತಲೆಬಾಗುವೆಯಾ? ನಿನ್ನ ಕಳ್ಳತನವೇ ನಿನ್ನ ತಂದೆಯ ಸಾವಿಗೆ ಕಾರಣವಾಯಿತು. ನೀನು ಒಳ್ಳೆಯವನಾಗಿ ಸತ್ತು ಹೋದ ನಿನ್ನ ಎತ್ತಪ್ಪನನ್ನು ಪಡೆವೆಯಾ? ನೀನು ಒಳ್ಳೆಯವನಾದರೂ ಕಳ್ಳನೆಂಬುದು ಹೆಸರು ತಪ್ಪದು, ಕಳ್ಳನೆಂಬ ಹೆಸರು ತಪ್ಪದು. ಹೌದು, ನಾನು ಎಷ್ಟು ಒಳ್ಳೆಯವನಾದರೂ ಈ ಜನ ಕಳ್ಳ ಜನರೇ ಬಿಡರು. ಮುನ್ನುಗ್ಗು ಮುಟ್ಟಾಳ. ಶ್ರೀಮಂತರ ಮನೆ ಮುರಿದು ಬಡತನದಿಂದ ಬರಗುವ ಬಡ ಜೀವಿಗಳಿಗೆ ಹಂಚಿ ಬಡವರ ಭಾಗ್ಯ ದೇವತೆಯಾಗಿ ಬಾಳು. ಬೇಡ, ಕಳ್ಳತನ ಬಿಟ್ಟು ಬಿಡು. ಬಿಡಬೇಡ, ಅದೇ ನಿನ್ನ ಕಾಯಕ. ಮುನ್ನುಗ್ಗು. ಹೌದು ಹೌದು ಹೌದು, ಕಳ್ಳತನವೇ ನನ್ನ ಕಾಯಕ, ಬಿಡಲಾರೆ. ಆ ದೇವರೇ ಬಂದು ಹೇಳಿದರು ಕಳ್ಳತನ ಬಿಡಲಾರೆ. ಇಂದಿನಿಂದ ನಾನು ಕಳ್ಳ, ಪ್ರಸಿದ್ಧ ಕಳ್ಳ. ಇಂದಿನಿಂದ ಶ್ರೀಮಂತ ಮಹಾದೇವನ ಮನೆಗೆ ಕನ್ನ ಹಾಕುವ ಕಳ್ಳನಾಗಲೇಬೇಕು. ಆ ಹುಡುಗಿನ ಮರ್ತು ಬಿಡ್ಲಿ. ಇನ್ನೊಂದು 2-3 ವರ್ಷ ಮುಗಿಲಿ, ಆಕಿನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ. ಯಪ್ಪ, ಬಂಗಾರ ಬೇಡ, ಬೇಯ್ ಬೇಡ ಯಪ್ಪ. ನಾನಂತೂ ನಿರ್ಧಾರ ಮಾಡಿಬಿಟ್ಟಿನಿ ಯಪ್ಪ, ನಿರ್ಧಾರ ಮಾಡಿಬಿಟ್ಟಿನಿ. ಏನಂತ ಮಾಡಿಪ್ಪ ಅದಿಲ್ಪ? ಯಪ್ಪ, ನಾನಂತೂ ಮದುವೆ ಆಗಂಗಿಲ್ಲ. ನೀನ ಅವನ ಸುದ್ದಾರ ಸಲುವಾಗಿ ಒಂದು ಮದುವೆ ಆಗಪ್ಪ. ಒಂದು 5 ಕ್ಲಾಸ್ ಗಂಡ ಮಗನ ಹಡಿದು ಬಿಡು, ಅವನ ಮದುವೆ ಮಾಡುವ ಯಪ್ಪ. ಪುಣ್ಯ ಬರ್ತದೆ ನಿನಗೆ. ಏನ್ ಮಾತಾಡ್ತಿಲ್ಲ? ನಿನಗೇನ್ ಕಮ್ಮಿ ಆಗೈತೆ ಅಂತ ಬ್ರಹ್ಮಚಾರಿ ಆಗ್ತಿದಿ? ಯಪ್ಪ, ನಾ ಈಗಾಗಲೇ ವೈರಾತಿ ತಾಯಿ ಬಿಟ್ಟಿನಿ ಯಪ್ಪ. ನನ್ನ ಜನ್ಮಕ್ಕೆ ಯಾಕ ಒಂದು ನಮೂನೆ ಜಿನ್ಸ್ ಆಗಕುಂತೈತೆ ಯಪ್ಪ. ಮನಸ್ಸಿಗೆ ಬೇಜಾರು ಅನ್ಸಕುಂತೈತೆ ಯಪ್ಪ. ಅಂದ್ರಾಗಿಂದ್ರ ಹೇಳಿ ನಾನು ಸುಮ್ಮನೆ ರಮೇಶ್ ಸ್ಕೂಲ್ ಲೂಸ್ ಮಾಡ್ಬೇಡಪ್ಪ. ನಾನಂತರೂ ಮನೆ ಬಿಟ್ಟೆ, ನಿನ್ನೂ ಮೊದಲೇ ಬಿಟ್ಟೆ, ನೀನು ಊರು ಬಿಡ್ತೀನಪ್ಪ ಯಪ್ಪ. ಹಂಗ ಮಾಡ್ಬಾರ್ದ. ಯಾಕಂದ್ರೆ ಇರೋಕೊಬ್ಬವನ ಮಗ, ನೀನು ಬೇಕಾದಷ್ಟು ಕಳ್ಸೀನಿ. ಅದೆಲ್ಲ ಯಾರು ಹೇಳಪ್ಪ? ನೀನು ಹೇಳೋದಿಲ್ಲ ಯಪ್ಪ. ತನಗಿರದ ವಸ್ತು ಎಲ್ಲಿದ್ದರೇನು ಯಪ್ಪ. ಮನಕ ಬಾರದ ಹೆಣ್ಣು ಮನುಷ್ಯಗೆ ಬಂದರೇನು ಯಪ್ಪ. ಹಾವಿಗೆ ಹಾವಿನ ಮುಂದೆ ರೊಕ್ಕಿದ್ರೇನು ಯಪ್ಪ. ನಾನಂತೂ ಬದುಕಂಗಿಲ್ಲ ಯಪ್ಪ. ನನಗೆ ರೊಕ್ಕ ಬೇಕು ಯಪ್ಪ. ಹರ 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 ದಿಲಪೇಶ್ವರ ಮಹಾರಾಜ್ ಕಿ. ದಿಲ್ಲ ಒಮ್ಮಿಗ್ಲೇ ವೈರಾಗನ ತಾಳಿದವು. ಛೇ, ಹಿಂಗ್ ಮಾಡಬೇಡಪ್ಪ. ನೀ ಅನ್ನಂಗ ಆ ಹುಡುಗಿನ ಮದುವೆ ಮಾಡ್ಕೇವಂತಿ. ನಾವು ಹಂಗ ನೋಡ್ಯಪ್ಪ, ಹೊಳ್ಳ ಬಳ ತಾಳಂಗಿಲ್ಲ. ತಾಳಿದ್ರ ಬರೋಬ್ಬರಿ ಲೆಕ್ಕಕ್ಕೆ ಬರೋ ನಾವು. ಹಂಗಾರ ಆ ಹುಡುಗಿನ ನಾವು ಮಾಡಿ ಮದುವೆ ಮಾಡ್ತೀವಲ್ಲ ಯಪ್ಪ. ನನಗೆ ಛೇ ಭಾಳ ದೂರ ಹೋಯ್ತಪ್ಪ ನೀನು. ಹೌದು, ಮತ್ತ ಹೊಳ್ಳ ಬಳ ಹೋಗಂಗಿಲ್ಲ. ಹೋಗ ನಾವು ಲಾಸ್ಟ್ ಎಲ್ಲಿಗೆ ಎಂಟಿಗೆ ಹೋಗ್ತೀವಿ. ಹಂಗ ಮಾಡಬೇಡಪ್ಪ. ಅದಿಲ್ಪ ನೀ ಹೇಳ್ದಂಗನ ಕೇಳ್ತೀನಿ. ನಡಿಪ್ಪ, ಮನೆಗೆ ಹೋಗೋಣ. ಹಂಗಾರ ಆ ರತ್ನನ ನನ್ನ ಕುಟ ಮದುವೆ ಮಾಡ್ತಿಲ್ಲೋ ಯಪ್ಪ? ಹೇಳ. ರತ್ನ ಮದುವೆ ಮಾಡ್ಕೊಂತೀನಿ. ನಡಿಪ್ಪ ಮನೆಗೆ. ಯಪ್ಪ, ಓ ಮೈ ಗಾಡ್, ಕ್ಯಾ ತೆರು. ಥ್ಯಾಂಕ್ ಯು ಬ್ರದರ್. ಏಪ್ಪ, ನಡಿಯೋ ಮನೆಗೆ ಹೋಗೋನು.
ಸಿಕ್ಕಾಬಟ್ಟಿ ಮನಿ ಕುಂತಾರ ತಂದಿ ಮಕ್ಕಳ ಮನಿ ಐತೇನಿ ಇಲ್ಲ ಅಂದ್ರ ನಡಿಯ ನೀನ್ ನಾ ಬುದ್ಧಿಗೆ ದೈತಿ ನಡಿ ಹೋಗೋಣ ನಡಿಪ ಹೋಗೋಣ